ಶ್ರೀ ಆದಿಶಕ್ತ್ಯಾತ್ಮಕ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದ 38ನೇ ವಾರ್ಷಿಕೋತ್ಸವ 5 ದಿನಗಳ ಕಾಲ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಗುಡಿಬಂಡೆಯ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಇರುವ ಸರ್ವಧರ್ಮ ಸಮನ್ವಯ ವಿಶ್ವ ಧ್ಯಾನ ಮಂದಿರ ಹಾಗೂ ಶ್ರೀ ತಿಮ್ಮತಾಚಾರ್ಯ ಗಾಯತ್ರಿ ಮಂದಿರದಲ್ಲಿ ಯಜ್ಞ ಹೋಮಾದಿ ಮಹಾ ಕಾರ್ಯಕ್ರಮಗಳೊಂದಿಗೆ ನೆರವೇರಿತು. ಗಣಪತಿ ಹೋಮ, ಶ್ರೀ ಗಾಯತ್ರಿ ಮೂಲ ಮಂತ್ರ ಹೋಮ, ರುದ್ರ ಹೋಮ, ಲಲಿತಾ ಸಹಸ್ರನಾಮ ಪಾರಾಯಣ ಸಹಿತ ಹೋಮ, ಚಂಡಿಕಾ ಹೋಮ, ಕುಮಾರಿ ಪೂಜೆ, ದಂಪತಿ ಪೂಜೆ, ಶ್ರೀರಾಮ ತಾರಕ ಹೋಮ, ಪವಮಾನ ಗಾಯತ್ರಿ ಹೋಮ ಸೇರಿದಂತೆ ಅನೇಕ ಯಜ್ಞ ಹೋಮಾದಿ ಕಾರ್ಯಕ್ರಮಗಳು ಈ 5 ದಿನಗಳ ಕಾಲ ಶ್ರದ್ಧಾ ಭಕ್ತಿಯೊಂದಿಗೆ ನೆರವೇರಿತು. ಇದರೊಂದಿಗೆ ಈ 5 ದಿನಗಳ ಕಾಲ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿಬಂದವು. ಈ ಸಕಲ ಯಜ್ಞ ಹೋಮಾದಿ ಸಹಿತ ಧಾರ್ಮಿಕ ಕಾರ್ಯಕ್ರಮಗಳ ಮೇಲುಸ್ತುವಾರಿಯನ್ನ ಗುಡಿಬಂಡೆ ಶ್ರೀಮಾತಾ ಗಾಯತ್ರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಗಿರೀಶ್ ರಾವ್, ಮುಖ್ಯ ಸಂಚಾಲಕ ಸನಾ ನಾಗೇಂದ್ರ ಭಟ್, ಟ್ರಸ್ಟ್ನ ಪದಾಧಿಕಾರಿಗಳು, ಹೋಮಾದಿ ಕಾರ್ಯಕ್ರಮಗಳ ಉಸ್ತುವಾರಿಯನ್ನ ಮಂಕಾಲ ಶ್ರೀಹರಿ ಶರ್ಮಾ ಹಾಗೂ ಅವರ ತಂಡ ವಹಿಸಿದ್ರು. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ. ಈ ಗುಡಿಬಂಡೆ ಆದಿಶಕ್ತ್ಯಾತ್ಮಕ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದ 38ನೇ ವಾರ್ಷಿಕೋತ್ಸವವನ್ನು ಕಳೆದ 4 ದಿನಗಳಿಂದ ಕೂಡ ಭಕ್ತಿ, ಶ್ರದ್ಧೆ, ಸಂಭ್ರಮ, ಸಡಗರ ಹಾಗೂ ಎಲ್ಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಎಲ್ಲರೊಡಗೂಡಿ ನಡೆಸ್ಕೊಳ್ತಾ ಬರ್ತಾ ಇದೆ. ಈ ಒಂದು ಸಂಪ್ರದಾಯ 38 ವರ್ಷಗಳಿಂದ ಕೂಡ ಈ ಒಂದು ಸ್ಥಳದಲ್ಲಿ, ಕ್ಷೇತ್ರದಲ್ಲಿ, ಗಾಯತ್ರಿ ಕ್ಷೇತ್ರದಲ್ಲಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಪವಾಡನೆ ಅಂತ ಹೇಳ್ಬೋದು. ಇದು ಇಡೀ ಭಾರತದಲ್ಲಿ ಮೊದಲನೇ ದೇವಸ್ಥಾನ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ತ್ರಿಮತಾಂಶ ಸಂಭೂತವಾಗಿರ್ತಕ್ಕಂತಹ ಏಕಪೀಠದಲ್ಲಿ ನೆಲೆಸಿರ್ತಕ್ಕಂತಹ ಪ್ರಥಮ ಗಾಯತ್ರಿ ದೇಗುಲ ಅಂತ ಹೆಗ್ಗಳಿಕೆ ಈ ಒಂದು ಗುಡಿಬಂಡೆಯ ದೇವಸ್ಥಾನಕ್ಕೆ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಭೇದಗಳು ಇಲ್ದಿರ, ಮತತ್ರಯ ಭೇದ ಇಲ್ಲ, ಕುಲತ್ರಯ ಭೇದ ಇಲ್ಲ, ಎಲ್ಲವನ್ನೂ ಮರೆತು ಇಲ್ಲಿ ಎಲ್ಲರೂ ಒಗ್ಗೂಡಿ ಮನೆಯ ಹಬ್ಬ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಒಂದು ವಿನೂತನವಾಗಿ ಕಳೆದ 38 ವರ್ಷಗಳಿಂದ ಕೂಡ ನಡೆಸ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ 38ನೇ ವರ್ಷ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ರಾವ್ ಅವರ ನೇತೃತ್ವ, ನಮ್ಮ ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಈ ವರ್ಷ ಕೂಡ 4 ದಿನಗಳ ಕಾರ್ಯಕ್ರಮ. ಇವತ್ತು 4ನೇ ದಿನ. ಇವತ್ತು ವಿಶೇಷವಾಗಿ ಚಂಡೀ ಯಾಗದೊಂದಿಗೆ ಈ ಒಂದು ಕಳೆದ 4 ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂತಹ ಗಣಪತಿ ಹೋಮ, ಆದಿತ್ಯಾದಿ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ರಾಮತಾರಕ ಹೋಮ, ಮಹಿಳಾ ಮಂಡಳಿಯವರೇ, ವಿಶೇಷವಾಗಿ ಗಾಯತ್ರಿ ಮಹಿಳಾ ಮಂಡಳಿಯವರೇ ನಡೆಸ್ಕೊಡ್ತಕ್ಕಂತಹ ಲಲಿತಾ ಸಹಸ್ರನಾಮ ಹೋಮ ಹಾಗೂ ರುದ್ರ ಹೋಮ, ಸುದರ್ಶನ ಹೋಮ, ಮಹಾಗಾಯತ್ರಿ ಯಜ್ಞ, ಮತ್ತು ಇವತ್ತು ನಿನ್ನೆ ಸುಮಾರು 60 ಜನ ವೈದ್ಯವರಿಂದ, ತಜ್ಞ ವೈದ್ಯರು, ಡಾಕ್ಟರ್ಸೇ ಸೇರಿ ನಡೆಸ್ಕೊಟ್ಟಿರ್ತಕ್ಕಂತಹ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿರ್ತಕ್ಕಂತಹ ಧನ್ವಂತರಿ ಮಹಾವಿಷ್ಣು ಯಾಗ. ಮತ್ತು ಇವತ್ತು ಆ ಯಾಗ ಸಂಪೂರ್ಣವಾಗಿ ಮಹಾಚಂಡಿ ಯಜ್ಞದೊಂದಿಗೆ ಸಂಪನ್ನವಾಗುತ್ತೆ. ನಾಳೆ ಮಹಾಭಿಷೇಕ ಕಾರ್ಯಕ್ರಮ ಇರುತ್ತೆ. ಇದು ಎಲ್ಲವೂ ಕೂಡ ಇವತ್ತು ಕುಮಾರಿ ಪೂಜೆ, ದಂಪತಿ ಪೂಜೆ ಮತ್ತು ಇಲ್ಲಿನ ಗ್ರಾಮ ದೇವತೆಗಳೆಲ್ಲವೂ ಕೂಡ ಸಂಪೂರ್ಣ ಗ್ರಾಮ ದೇವತೆಗಳು ಇವತ್ತು ಆ ಗಾಯತ್ರಿ ಒಂದು ಸ್ಥಳಕ್ಕೆ ಬಂದು ಆ ಗಾಯತ್ರಿ ದೇವಿಯ ಅಕ್ಕ ತಂಗಿರವರೆಲ್ಲ ಕೂಡ, ಈ ಗ್ರಾಮ ದೇವತೆಗಳೆಲ್ಲರೂ ಕೂಡ ಒಂದೇ ಶಕ್ತಿ ದೇವತೆಗಳೆಲ್ಲ ಒಂದೇ ಕಡೆ ಸೇರಿ ಅದಕ್ಕೆ ಮುಡಿ ತುಂಬತಕ್ಕಂತಹ ಕಾರ್ಯಕ್ರಮ ಕೂಡ ಹೀಗಿರುತ್ತೆ. ಇದೆಲ್ಲವೂ ಕೂಡ ಸಂಪನ್ನವಾಗತಕ್ಕಂಥ ಸಂದರ್ಭ ಇವತ್ತು ಮಹಾಪೂರ್ಣಾಹುತಿಯೊಂದಿಗೆ ಸಂಪನ್ನವಾಗುತ್ತೆ. ಎಲ್ಲರೂ ಕೂಡ ಇವತ್ತರಲ್ಲಿ ಎಲ್ಲ ಮನ ಎಲ್ಲವೂ ಕೂಡ ಈ ದೇವಾಲಯದಲ್ಲಿ ತುಂಬಿದೆ. ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.